ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ರಾಜಸ್ಥಾನಿ ಚಿಕನ್ ಲಾಲ್ ಮಾಸ್ ಅಂತ. ಕನ್ನಡದಲ್ಲಿ ಸರ್ಚ್ ಮಾಡಿದೆ, ನಾನು ಯಾರೂ ಕನ್ನಡದಲ್ಲಿ ಮಾಡಿಲ್ಲ ಅನಿಸುತ್ತೆ. ನಾನೇ ಫಸ್ಟ್ ಟೈಮ್ ಅನಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿದೆ, ಡಿಫ್ರೆಂಟ್ ಟೇಸ್ಟ್ ಇದು. ಫಸ್ಟ್ ಇದಕ್ಕೆ ಏನಿಲ್ಲ, ಮೆಣಸಿನ್ಕಾಯಿ ಮೇನ್ ಇದೆ. ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರಲ್ಲಿ, ಅಂದರೆ ಸ್ವಲ್ಪ ಮೆತ್ತಗಾಗಬೇಕು. ಇಲ್ಲಾಂದರೆ ಒಂದು 2 ಅವರ್ ನೆನೆಹಾಕ್ಬೋದು. ಇಲ್ಲಾಂದರೆ ಈ ಥರ ಕುದಿಸಿ ಅದು ಮೆತ್ತಗಾದ್ಮೇಲೆ ನೀವು ಕುದಿಸಿದ್ರೆ ಬೇಗ ಆಗುತ್ತೆ. ಅದಕ್ಕೆ ನೆನೆಸೋದಾದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಈ ಥರ ಕುದಿಸ್ಕೊಂಡು ಹೀಗಾಗಿದೆ, ಇದನ್ನ ಪೇಸ್ಟ್ ಮಾಡ್ಕೋಬೇಕು, ಮಿಕ್ಸಿನಲ್ಲಿ ರುಬ್ಕೋಬೇಕಿದು. ಆಮೇಲೆ ಒಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಆ ಮೊಸರಿಗೆ ಚಿಕನ್ ಮಸಾಲ, ಆಮೇಲೆ ಹಳದಿ, ಪೆಪ್ಪರ್ ಪೌಡರು ಮತ್ತು ಧನ್ಯ ಪೌಡರು ಇಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೂಡ ಉಪ್ಪು ಹಾಕ್ಕೋಬೇಕು ಅದಕ್ಕೆ. ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಮೆಣಸಿನ್ಕಾಯ್ದು, ಅದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಮೊಸರು ಜೊತೆ ಖಾರ ಫುಲ್ಲು ಹೊಂದ್ಕೋಬೇಕು, ಗಂಟಿಲ್ದಂಗೆ. ಆಮೇಲೆ ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡಿರೋ 2 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ರೋಸ್ಟ್ ಆಗಬೇಕು ಒಂದು ಸ್ವಲ್ಪ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಬ್ಯಾಚುಲರ್ಸ್ಗೂ ಸಖತ್ತಾಗಿ ಇರುತ್ತೆ, ಈಸಿ ಇರುತ್ತೆ ಮಾಡೋಕ್ಕೆ, ಆರಾಮಾಗಿ ಮಾಡ್ಕೋಬೋದು ಅವರು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಮನೇಲಿರೋ ಐಟಮ್ಸೇ, ಜಾಸ್ತಿ ಏನು ಐಟಮ್ಸೇನು ಹಾಕೋಂಗಿಲ್ಲ ಇದಕ್ಕೆ. ಆಮೇಲೆ ಚಿಕನ್ ಹಾಕ್ಕೊಂಡು, ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಆ ನೀರು ಇಳ್ಕೋಬೇಕು, ಅದು ಫುಲ್ಲು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೋಡಿ, ಈಗೆಲ್ಲ ಸ್ವಲ್ಪ ನೀರೆಲ್ಲ ಬತ್ತೋಗಿದೆ. ಆಮೇಲೆ ಮೊಸರುದು ಏನು ಮಿಶ್ರಣ ಹಾಕಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಆಮೇಲೆ ಸ್ವಲ್ಪ ಖಾರದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ. ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು, ನಾವೆಷ್ಟು ಖಾರ ತಿಂತೀವೋ ಅಷ್ಟು ಖಾರ ಹಾಕ್ಕೊಂಡ್ರೆ ಸಾಕು. ಮೆಣಸಿನ್ಕಾಯಿ ಪೇಸ್ಟ್ ಒಂದು ಸ್ವಲ್ಪ ಮಿಕ್ಕಿತ್ತು, ಅದು ಹಾಕಿದ್ದೀನಿ. ಅದು ಮೆಣಸಿನ್ಕಾಯಿ ಪೇಸ್ಟ್ ಬೇರೆ ಹಾಕಿರ್ತೀವಲ್ಲ, ಅದು ಖಾರ ಪುಡಿ ಒಂದು ಸ್ವಲ್ಪ ಹಾಕಿದರೆ ಸಾಕು. ಒಳ್ಳೆ ಕಲರ್ ಬರೋದು ಆ ಪೇಸ್ಟಿಂದ, ಮೆಣಸಿನ್ಕಾಯಿ ಪೇಸ್ಟಿಂದ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕದು. ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ನೀರು ಹಿಂಗೋ ಥರ. ಇದಕ್ಕೇನು ಜಾಸ್ತಿ ನೀರು ಹಾಕಿಲ್ವಲ್ಲ, ಹಾಗಾಗಿ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೇ ಮಸಾಲೆ ಎಲ್ಲ ಇತ್ತಲ್ಲ ಅದದು ನೀರು ಹಾಕ್ಕೊಂಡು, ಆಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಒಂದು 2-3 ನಿಮಿಷ ಬೇಯಿಸಿದ್ರೆ ಆಗೋಗುತ್ತೆ. ಹೀಗಾಗಿದೆ ನೋಡಿ, ಹೆಂಗಿದೆ ಎಂಥ ಕಲರ್, ಟೇಸ್ಟು ಸಖತ್ತಾಗಿರುತ್ತೆ. ಆಮೇಲೆ ಇದಕ್ಕೆ ಲಾಸ್ಟಿಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೋಕ್ಕೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಆಗಿದೆ ನೋಡಿ, ಹಿಂಗಿದೆ ಅದು. ಅದು ಬಾಯಿಗೂ ಬೆಳ್ಳುಳ್ಳಿ ಎಲ್ಲ ಸಿಗ್ತಾ ಇರುತ್ತೆ. ಇದಕ್ಕೇನು ಏನೋ ಸೇರಿಸ್ಕೊ ಮಾಡ್ಬೋದು, ಆದರೆ ಇಷ್ಟೇ ಮಾಡಿದ್ರೆ ಆ ರೆಸಿಪಿ ಸಖತ್ತಾಗಿರುತ್ತೆ. ಆ ಕಡೆ ಎಲ್ಲ ಖಾರ ಸಖತ್ ತಿಂತಾರೆ. ಅದು
ಇಲ್ಲಿ ನಮಗೆ ಹೆಂಗೆ ತಕ್ಕನಾಗಬೇಕು ಹಂಗೆ ಮಾಡ್ಕೊಂಡಿದ್ದೀನಿ. ಸೊ ಟೇಸ್ಟ್ ನೋಡಿ ಏನು ಕಲರ್ ಇದೆ ನೋಡಿ, ಟೇಸ್ಟು ಅದೇ ಸಖತ್ತಾಗಿತ್ತು. ಹೀಗೆ ನೋಡ್ತಾಯಿರಿ. ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.